ಲಗ್ನ ಮೇಲೆ ನಾನು ನಿನ್ ಜೊತೆ ಕರ್ಕೊಂಡು ಹೋಗ್ತೀಯಾ? ನೀನ್ ನನ್ ಕೂಡ ಬಂದ್ರೆ ಶಾಲೆಗೆ ಹೋಗೋರು ಯಾರೋ? ಹಂಗಾರೆ ಕರ್ಕೊಂಡು ಹೋಗಲ್ವಾ? ಮೊದ್ಲು ಲಗ್ನ ಆಗ್ಲಿ, ಆಮೇಲೆ ನೋಡುವ. ಲಜ್ಜಿ ಲಜ್ಜಿ, ಅಯ್ಯೋ ನಾ ಆಂಟಿ ಎಲ್ಲ ಹುಡ್ಕಾಡ್ಕೊಂಡ್ ಬಂದೆ, ನೀವಿಬ್ರು ಇಲ್ಲಿದ್ದೀರಾ? ತಗವ ತಗೊಳ್ಳಿ, ನೀನ್ ತಗೊಳ. ಲಜ್ಜಿ, ಕಡಿಕೋ ದೇವ್ರು ನನ್ನ ಕಡೆ ಕಂಡ್ಬಿಟ್ಟು ನೋಡ್ದ. ಇಷ್ಟು ವರ್ಷ ಈ ದಿನಕ್ಕೋಸ್ಕರ ಕಾಯ್ಕೊಂಡಿದ್ದೆ ನೋಡು. ನಿಂದೇನಿದ್ರು ನಿನ್ ಲಗ್ನ ಒಂದಾಗ್ಬಿಟ್ರೆ ನೆಮ್ಮದಿಯಾಗಿ ಜೀವ ಬಿಡ್ಬೋದು. ತಾತಮ್ಮ ಏನೋ ಹೇಳಿ ಸುಮ್ಮನೆ ಕೋಪ ಬರಿಸ್ಬೇಡ. ದೇವಸ್ಥಾನದಿಂದ ಬರ್ತಾ BP ಮಾತ್ರೆ ತಗೋಬಾ ಅಂತ ಹೇಳಿದ್ದೆ, ತಂದ್ಯಾ? ಪೂಜೆ ಮುಗಿಸಿದ ಸಂತೋಷದಲ್ಲಿ ಮಾತ್ರೆ ತಕೊಳ್ಳೋದೇ ಮರ್ತ್ಬಿಟ್ಟೆ. ಈಗ ನಂಗೇನಾಗೈತೆ? ಸಂಧ್ಯಕ್ಕೆ ಇದ್ದೀನಲ್ಲ, ಮಾತ್ರೆ ಯಾಕೆ ತಗೋಬೇಕು? ತಾತಮ್ಮ ಇನ್ನ ಲಡ್ಡು ಇದೆಯಾ? ಅಯ್ಯ, ನಿನಗಿಲ್ಲ ಅಂತೀನ, ಎಲ್ಲ ತಿಂದಿಯಾ? ತಕ. ಆತ್ಮಲಿಂಗೇಶ್ವರ, ಇವತ್ತು ನಿನ್ನ ಹೆಸರು ಏಟ್ ಕಿತ ಹೇಳಿದ್ರು ನನಗೆ ಸಮಾಧಾನವೇ ಆಗ್ತಾ ಇಲ್ವಲ್ಲಪ್ಪ ಭಗವಂತ. ಲಚ್ಚಿ, ಇದ್ಯಾಕವ ಅಳ್ತಾ ಇದ್ಯಾ? ಯಾಕೂ ಇಲ್ಲ ತಾತಮ್ಮ. ಅಲ್ಲ ಕಣವ, ನಗ್ತಾ ಇರ್ಬೇಕಾದ್ ಹೊತ್ತಲ್ಲಿ ಇದ್ಯಾಕವ ಕಣ್ಣೀರಾಗ್ತಾ ಇದ್ಯಾ? ನೀನೇನು ಎಲ್ಲಾ ದೇವ್ರಿಗೂ ಹರಕೆ ಹೊತ್ಕೊಂಡು ನನ್ ಲಗ್ನ ನಿಶ್ಚಯ ಮಾಡ್ದೆ. ನನ್ ಲಗ್ನ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಿನ್ ಯಾರು ನೋಡ್ಕೊಂತಾರೆ? ಅಯ್ಯೋ, ಅದಕ್ಕೆ ಯಾಕವ ಯೋಚನೆ ಮಾಡ್ತೀಯ? ನಾನು ಬಾಳ್ದೆ ಬದುಕ್ದೆ ಸಂಸಾರ ಕಟ್ಕೊಂಡೆ. ಶಿವ ಕಷ್ಟ ಕೊಟ್ಟಾಗ ಅದನ್ನು ಅನ್ಭವಿಸ್ದೆ, ಸುಖ ಕೊಟ್ಟಾಗ್ಲೂ ನಿಂದೇ ಶಿವನೇ ಅಂತೆ. ಲಚ್ಚಿ, ನಂಗೆ ಒಂದೇ ಒಂದು ಆಸೆ ಇತ್ತು ಕಣಪ್ಪ. ನನ್ನ ಮೊಮ್ಮಗಳ ಮದುವೆ ಆಗೋ ತನಕ ನನ್ನ ಜೀವ ಉಳಿಸ್ಕೊಂಡಿರ್ಬೇಕು. ಲಚ್ಚಿ, ಹೆಣ್ಣು ಹುಟ್ಟಿದ ಮೇಲೆ ಹುಟ್ಟಿದ ಮನೆ ಹೊಸಲು ದಾಟ್ ಹೋಗ್ಬೇಕು, ಗಂಡನ ಮನೆ ಹೊಸಲು ತುಳಿಬೇಕು, ಆ ಮನೆ ನಿನ್ನ ಮನೆ ಮಾಡ್ಕೋಬೇಕವ್ವ. ಇದು ವಿಧಿನವ್ವ ಇದು. ನಾನು ಅಡ್ಡೆಲ್ಲ ಕಣವ್ವ, ಯಾವಾಗ ಬೇಕಾದ್ರೂ ಬಿರುಗಾಳಿ ಬೀಸ್ಬೋದು, ಅಡ್ಡೆಲ್ಲ ಉದ್ರೋಗ್ಬೋದು. ಅದು ಯಾವಾಗ ಉದುರುತ್ತೆ ಅಂತ ಹೇಳಕ್ಕಾಗಲ್ಲ. ತಮ್ಮಯ್ಯ, ಅಂತೂ ಇಂತೂ ಅತ್ತೆ ದಾರಿ ತಪ್ಪಿಸಿದಾತು. ಅತ್ತೆಗೆ ನಮ್ ಪಿಲಾನೆಲ್ಲ ಗೊತ್ತಾಗಿಲ್ಲ, ಎಲ್ಲ ತಾಳ್ಕೆಳಗಾಗೋಯ್ತದ ಅಂತ ಭಯ ಆಯ್ತಿತ್ತು. ಇದಕ್ಕೆಲ್ಲ ಕಾರಣ ಬಸವ. ಅಕ್ಕಯ್ಯ, ನಾನು ನಿನ್ನೆ ಬುದ್ಧಿವಂತೆ ಅನ್ಕೊಂಡಿದ್ದೆ. ಬತ್ತ ನಿನ್ನ ಮಗ ಬಸವ ನಿನ್ನನ್ನು ಮೀರ್ಸೋ ಬುದ್ಧಿವಂತ ಆಯ್ತವನೆ. ತಮ್ಮಯ್ಯ, ಜಾಸ್ತಿ ಹೊಗಳ್ಬೇಡ, ಹೊಗಳಿದ್ರೆ ಮಕ್ಕಳು ಹಾಳಾಗೋಯ್ತವಂತೆ. ನಾನು ನಿನಗೂ ನನ್ನ ಮಗನಿಗೂ ಒಂದು ಮಾತು ಹೇಳಬೇಕು ಅನ್ಕೊಂಡಿವ್ನಿ. ಬಸವ, ನಾವು ಅನ್ಕೊಂಡಿರೋದು ಮಾಡಿ ಮುಗ್ಸೋ ಗಂಟ ಈಸಿಯ ಯಾರಿಗೂ ಗೊತ್ತಾಗಬಾರ್ದು ಕಂಡ. ನನ್ನ ತಮ್ಮಯ್ಯನ ಮದುವೆ ಅದ್ದೂರಿಯಾಗಿ ನಡೆಸ್ಬೇಕು. ಏಟೆ ಖರ್ಚಾದ್ರೂ ಪರವಾಗಿಲ್ಲ ಕಂಡ, ಅದನ್ನ ನೀನೇ ಮಾಡಿ ಮುಗಿಸ್ಬೇಕು. ಮದುವೆ ಹೆಂಗಿರ್ಬೇಕು ಗೊತ್ತಾ? ಮದುವೆಗೆ ಬಂದವರೆಲ್ಲ ಸಾಯ ಗಂಟ ಅದನ್ನು ಮರಿಬಾರ್ದು, ನೆನಪಿನಲ್ಲಿ ಇಟ್ಕೋಬೇಕು, ಹಂಗಿರ್ಬೇಕು ಕಣ್ಣ. ಅವ್ವ, ನೀ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಕಣವ್ವ. ಹೇಳಿ ಕೇಳಿ ನಮ್ಮ ಮಾವಯ್ಯನ ಮದ್ವೆ, ಮಾವಯ್ಯ ಲಚ್ಚಿ ಮದ್ವೆನ ಹೆಂಗ್ ಮಾಡ್ತೀನಿ ನೋಡ್ತಾ ಇರು. ನಮಗಾಗದೆ ಇರೋರು ಈ ಮದ್ವೆ ನೋಡಿ ಹೊಟ್ಟೆ ಕಿಚ್ಪಟ್ಕೋಬೇಕು. ಅತ್ತೆ, ಅದೇನೋ ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ? ಅಂತ ಒಳ್ಳೆ ಸುದ್ದಿ ಏನಾದ್ರೂ ಇದ್ರೆ ನನ್ನ ಹತ್ರನೂ ಹೇಳ್ಬಾರ್ದಾ? ನಾನು ಈ ಮನೆ ಸೊಸೆನೆ ತಾನೆ, ನನ್ನ ಹತ್ರ ಮುಚ್ಚುಮರೆ ಮಾಡೋ ಅಂಥದ್ದು ಏನೈತೆ? ಏಯ್, ಇಲ್ಲಿಗೆ ಬೋ ಅಂತ ಬಿಳ್ಳೆ ಕೊಟ್ಟು ಕರೆದವ್ರು ಯಾರೇ ನಿನ್ನ? ಯಾಕೆ ಬಂದೆ ಇಲ್ಲಿಗೆ? ಇದೊಳ್ಳೆ ಸಂದಕಾಯ್ತಲ್ಲ, ನಾನು ದಿನ ಟೀ ಮಾಡಿ ತಂದ್ಕೊಡೋ ಒತ್ತಾತು.
ಟೀ ಮಾಡಿ ತಂದ್ಕೊಟ್ರು ತೆಪ್ಪು, ತರದೇ ಇದ್ರು ತೆಪ್ಪು. ಅದೇನಾರ ಆಗಿರ್ಲಿ, ಈ ಮನೆ ಸೊಸೆ ಕಣ್ ತಪ್ಸಿ ಯಾರು ಏನು ಮಾಡಕ್ ಆಗಕ್ಕಿಲ್ಲ, ಏನು ಮಾತಾಡಕ್ಕೂ ಆಗಕ್ಕಿಲ್ಲ. ಏಯ್ ಅಲ್ಲಿಡ್ದು ಮಾತಾಡೋ. ದೊಡ್ಡವರಿದ್ರೆ ಹೆಂಗ್ ಮಾತಾಡ್ಬೇಕಂದ್ರೆ ನಿಮ್ಮ ಅಪ್ಪ ಹೇಳ್ಕೊಟ್ಟಿಲ್ಲ ನಿಂಗೆ? ಬಾಯ್ ಮುಚ್ಕೊಂಡು ಒಳಗಡೆ ಹೋಗಿ ಯಾರು ಕ್ಯಾಮ ಇದ್ರೆ ನೋಡು, ಹೋಗೋ. ಯಾವತ್ ನನ್ ತವ್ರ ಮನೆ ಹೊಸ್ಲು ದಾಟಿ ಈ ಮನೆಗ್ ಬನ್ನೋ ಅವತ್ತಿಂದ ಇದೆಯಾ ನನ್ ಮನೆ. ಈ ಮನೆಗ್ ಒಳ್ಳೇದಾದ್ರೆ ನನ್ಗೆ ಒಳ್ಳೇದು, ಕೆಟ್ಟದಾದ್ರೆ ನನ್ಗೆ ಕೆಟ್ಟದು. ಒಂದ್ ಮನೆ ಅನ್ಮ್ಯಾಕೆ ಮನೇಲಿ ಇರೋರೆಲ್ಲ ಒಂದಾಗೆ ಇರ್ಬೇಕಲ್ವೇ? ಏಯ್ ಗಂಟ ಮಾತಾಡಿದ್ನ ಕದ್ ಕೇಳಿಸ್ಕೊಂಡಿನೇ. ನಮ್ಮ ಅಪ್ಪ ಅಮ್ಮ ಅಂತ ಕೆಟ್ಟ ಬುದ್ಧಿನ ನನಗೆ ಕಲಿಸ್ಲಿಲ್ಲ. ಟೀ ಮಾಡಿ ತಂದ್ಕೊಟ್ಟಿನಿ, ಆಟಯ್ಯ. ಸರಿಯಾದ ಟೈಮ್ಗೆ ಟೀ ತಂದಿದ್ಯಾ, ಅದನ್ನು ಬಿಟ್ಟು ಬೇರೆ ಮಾತೇನಾದ್ರೂ ಆಡ್ದೆ ಕುಡಿಯೋ ಟೀ ನಿನ್ ಮಕ್ಕದ ಮೇಲೆ ಏರ್ಸ್ಬೇಕಾಯ್ತದೆ. ಅದು ಹೋಗ್ ಒಳಗಡೆ ಕೇಮಿನಿಂದ ನೋಡೋಗು, ತೊಳಗೆ. ಇನ್ ಮುಂದಕ್ಕೆ ನಾವೇನೇ ಮಾತಾಡಿದ್ರು ಸುತ್ತಮುತ್ತ ನೋಡ್ಕೊಂಡು ಮಾತಾಡಬೇಕು, ಇಲ್ದಿದ್ರೆ ಕೆಲಸ ಕೆಟ್ಟೋಯ್ತದೆ, ಗೊತ್ತಾಯ್ತೇನ್ಲ? ಹಲೋ, ಹೇಗಿದ್ಯಾ ಅಕ್ಕ? ನಾನು ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೆ? ನೀನು ಹೇಗಿದೆಯಾ? ಚಂದು ಹೇಗಿದ್ದಾನೆ? ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ನಿನ್ಗೆ ಯಾಕೆ ಫೋನ್ ಮಾಡಿದೆ ಗೊತ್ತಾ? ಅಲ್ಲ, ಆವತ್ತು ಫಂಕ್ಷನ್ಗೆ ಬಂದ್ಬಿಟ್ಟು ಗೊಂಬೆ ಮದುವೆನ ಚಂದು ಜೊತೆನೇ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೋದೆ. ಅದನ್ನು ಮರ್ತೇ ಬಿಟ್ಟಿಯಾ? ಇಲ್ಲ ಸುಮ್ಮನೆ ತಮಾಷೆಗೆ ಹೇಳ್ಬಿಟ್ಟು ಹೋದ್ಯಾ? ನೀನು ನನ್ನ ಜೊತೆ ತಮಾಷೆ ಮಾಡ್ತಾ ಇದೀಯಾ? ಅಕ್ಕ, ನಾನು ಯಾಕೆ ತಮಾಷೆ ಮಾಡಲಿ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಅಷ್ಟೆ. ನೀನು ಇದೇ ರೀತಿ ಸುಮ್ಮನೆ ಇದ್ದರೆ ನಮ್ಮ ಮನೆಯಲ್ಲಿ ಆಗಬಾರ್ದೆಲ್ಲ ಆಗ್ಬಿಡತ್ತೆ. ನಮ್ಮ ಮನೆಯಲ್ಲಿ ಇದ್ದಾಳಲ್ಲಪ್ಪ ನಮ್ಮ ಅಣ್ಣನ ಹೆಂಡ್ತಿ, ಅವಳೆಂಥ ಮಳ್ಳಿ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ನಮ್ಮ ಅಣ್ಣನ ಮರಳು ಮಾಡಿ ಬುಟ್ಟಿಗೆ ಹಾಕ್ಕೊಂಡು ಮದುವೆ ಮಾಡ್ಕೊಂಡ್ಳು. ನಮ್ಮಿಂದ ನಮ್ಮ ಅಣ್ಣನ ದೂರ ಮಾಡಿದ್ಲು. ಈಗ ನಮ್ಮ ಅಣ್ಣನ ಮಗನೂ ದೂರ ಮಾಡಿಬಿಟ್ರೆ? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವಿಬ್ರು ಇದೇ ರೀತಿ ಸುಮ್ಮನೆ ಇದ್ದರೆ ಅವಳು ಚಂದುಗೆ ಯಾವುದಾದ್ರೂ ಹಳ್ಳಿ ಗೊಗ್ಗುನ ತಗೊಂಡು ಬಂದು ಗಂಟು ಹಾಕ್ತಾಳೆ ಅಷ್ಟೆ. ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಿನಗೇನು ತಲೆ ಕೆಟ್ಟಿದೆಯೇನೆ? ನೀನು ಹೇಳ್ತಾ ಇರೋದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಅಕ್ಕ, ನೀನು ನನ್ನ ಮೇಲೆ ಕೂಗಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇದು ಸಾಧ್ಯ ಇಲ್ಲ ಅಂತ ನೀನು ಹೇಗೆ ಹೇಳ್ತೀಯ? ಚಂದು ನಮ್ಮ ಅಣ್ಣನ ಮಗ, ಅದು ನೆನಪಿರ್ಲಿ. 20 ವರ್ಷದ ಹಿಂದೆ ಅಣ್ಣ ನಮ್ಮ ಯಾರಿಗೂ ಹೇಳ್ದೆ ಹೋಗಿ ಅವಳನ್ನ ಮದುವೆ ಮಾಡ್ಕೊಂಡು ಬರಲಿಲ್ವಾ? 20 ವರ್ಷ ಆದಮೇಲೆ ಅವನ ಮಗ ಅದೇ ರೀತಿ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸರಿಮಾ, ಚಂದು ಅಂತ ಕೆಲಸ ಮಾಡಲ್ಲ ಅಂತಾನೆ ಇಟ್ಕೊ. ನಮ್ಮ ಗ್ರಹಚಾರ ಕೆಟ್ಟು ಗೊಂಬೆನೇ ಯಾರನ್ನಾದ್ರೂ ಲವ್ ಮಾಡಿಬಿಟ್ಟಿದ್ರೆ ಆಗೇನು ಮಾಡ್ತೀಯಾ? ಕುಮುದ, ಇಲ್ದೇ ಇರೋದನ್ನ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನೀನು ಹೇಳ್ದಾಗೆ ಏನು ನಡೆಯಲ್ಲ. ನನ್ನ ಮಗಳೇ ಆ ಮನೆ ಸೊಸೆ, ಚಂದನ್ನೇ ಈ ಮನೆ ಅಳಿಯ. ಇದನ್ನ ಯಾವ ದೇವರು ತಪ್ಸಕ್ಕಾಗಲ್ಲ. ನನಗೂ ಅದೇ ಬೇಕಲ್ವಾ, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಎಷ್ಟು ಬೇಗ ಗೊಂಬೆ ಈ ಮನೆಗೆ ಸೊಸೆಯಾಗಿ ಬರ್ತಾಳೋ ಅಂತ ನಾನು ಪ್ರತಿ ನಿಮಿಷನೂ ಕಾಯ್ತಾ ಇದ್ದೀನಿ. ಅಕ್ಕ, ಇನ್ನೊಂದು ನೆನ್ಪಿಟ್ಕೊ, ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂದರೂ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಇಲ್ದಿದ್ರೆ ಆ ಒಳ್ಳೆ ಕೆಲಸಕ್ಕೆ ಕಲ್ಲು ಹಾಕೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಅದೇ ನನಗೆ ಭಯ. ಭಯ ಪಡಬೇಡ. ಏನೇ ಆದರೂ ಈ ಕಲ್ಪನಾ ಅನ್ಕೊಂಡು ಹಾಗೆ ನಡೆಯೋದು. ಅಕ್ಕ, ನೀನೀಗ ಒಂದು ಕೆಲಸ ಮಾಡು. ಅಮ್ಮ ಕೆಳಗಡೆ ಹಾಲಲ್ಲಿ ಕೂತ್ಕೊಂಡಿದ್ದಾಳೆ. ನೀನು ಲ್ಯಾಂಡ್ಲೈನ್ ಕಾಲ್ ಮಾಡಿಬಿಟ್ಟು ಅವಳ ಜೊತೆ ಮಾತಾಡು, ಆಯ್ತಾ? ಸರಿ, ಮಾತಾಡ್ತೀನಿ. ಓಕೆ, ಬಾಯ್. ಏಯ್, ಹೋಗೋ ಕೆಲಸ ನೋಡ್ಕೋ ಹೋಗು. ಹಲೋ ಅಮ್ಮ, ನಾನು ಕಲ್ಪನಾ ಮಾತಾಡ್ತಿರೋದು. ಕಲ್ಪನಾ, ಹೇಗಿದೆಯೇ? ಯಾಕೆ ಫೋನೇ ಮಾಡಲಿಲ್ಲ?
ಇದೇ ಮಾತನ್ನ ನಾನು ನಿನಗೆ ಕೇಳಿದ್ರೆ ಏನು ಉತ್ತರ ಕೊಡ್ತೀಯಮ್ಮ? ಯಾಕೆ ಒಂಥರ ಮಾತಾಡ್ತಿದ್ಯಾ? ಬೇರೆ ದಾರಿ ಇಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀನಿ. ಗೊಂಬೆನ ನಿನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ನನಗೆ ಮಾತು ಕೊಟ್ಟಿದ್ದು ನಿನ್ನ ಮನಸ್ಸಿನ ಮಾತಾ ಅಥವಾ ಆ ಸಮಯಕ್ಕೆ ಹಾಗೆ ಮಾತಾಡಿದ್ದ? ನೀನ್ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನೀನ್ ಇಲ್ದಿರೋದನ್ನೆಲ್ಲ ತಲೆಗೆ ಹಚ್ಕೊಂಡಿದ್ಯಾ ಅನ್ಸುತ್ತೆ. ಅಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ನಿನ್ನ ಕಡೆಯಿಂದ ಯಾವುದಾದ್ರೂ ಒಳ್ಳೆ ಸುದ್ದಿ ಬರುತ್ತಾ ಅಂತ. ಅಟ್ಲೀಸ್ಟ್ ಒಂದು ಫೋನ್ ಕಾಲ್ಗೂ ಗತಿ ಇಲ್ವಾ ನಿನಗೆ? ನಿನಗೆ ಗೊತ್ತಾ ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ಎಷ್ಟು ಜನ ಶ್ರೀಮಂತರು ಕ್ಯೂಯಲ್ಲಿದ್ದಾರೆ ಅಂತ? ಕಲ್ಪನಾ, ಕೋಪ ಒಳ್ಳೇದಲ್ಲ ಕಣೆ, ಸ್ವಲ್ಪ ತಾಳ್ಮೆಯಿಂದ ಮಾತಾಡು. ಎಲ್ಲಿ ತನಕ ತಾಳ್ಮೆ ತಗೊಳ್ಳಮ್ಮ? ಚಂದನ್ನು ಅವ್ರಪ್ಪನ ಹಾಗೆ ಯಾವಳನ್ನೋ ಕಟ್ಕೊಂಡು ಮನೆ ಹೊಸ್ಲು ಹತ್ರ ಬಂದು ನಿಂತ್ಕೊಳ್ಳೋವರೆಗೂ ತಾಳ್ಮೆ ತಗೊಳ್ಳ? ಹಾಗೆಲ್ಲ ಏನು ಆಗಲ್ಲ ಕಣೆ. ಚಂದು ನಾ ಹಾಕಿದ ಗೆರೆ ದಾಟಲ್ಲ. ಆದಷ್ಟು ಬೇಗ ಇವ್ರ ಮದ್ವೆ ನಿಶ್ಚಯ ಮಾಡ್ಬೇಡ. ನೀ ಯಾವ್ದಕ್ಕೂ ಒಂದ್ಸರಿ ಮನೆಗ್ ಬಾ, ಮಾತಾಡೋಣ. ಬೇಗ ಬಾ. ಎಲ್ಲ ನಾನು ಅನ್ಕೊಂಡ ಹಾಗೆಯೇ ಆಗ್ತಾ ಇದೆ. ಕಲ್ಪನಾ ಅಕ್ಕನಿಗೆ ಹುಚ್ಚಿಡಿಸಿದ್ರೆ ನನ್ನ ಬೇಳೆ ಚೆನ್ನಾಗಿ ಬೇಯುತ್ತೆ. ಕಲ್ಪನಾ, ನಾ ಹೇಳದ್ ಕೇಳಿಸ್ತಿದ್ಯಾ? ನೀನ್ ಬರ್ತೀಯೋ ಇಲ್ಲ ಮನೆಯವ್ರ ಜೊತೆಲಿ ಚಂದನ್ನು ಕರ್ಕೊಂಡು ನಾನೇ ನಿಮ್ಮನೆಗೆ ನಿಶ್ಚಿತಾರ್ಥಿಕೆ ಅಂತ ಬರ್ಲಾ? ನಾನು ಬರೋ ಅಗತ್ಯ ಏನಿದೆ? ಶಾಸ್ತ್ರದ ಪ್ರಕಾರ ನೀವೇ ಹೆಣ್ಣು ನೋಡೋದಕ್ಕೆ ನಮ್ಮ ಮನೆಗೆ ಬರಬೇಕು. ಕಲ್ಪನಾ, ನೀನ್ ಹೇಳೋದು ಸರಿ ಅನ್ಸುತ್ತೆ. ಕೊಟ್ಟ ಮಾತ್ನ ನಾನು ಯಾವತ್ತೂ ತಪ್ಪೋ ಮಗಳಲ್ಲ. ಚಂದನ್ ನಿನ್ನ ಅಳಿಯ, ಗೊಂಬೆ ನಮ್ಮನೆ ಸೊಸೆ. ಒಂದ್ ಒಳ್ಳೆ ದಿನ ನೋಡ್ಕೊಂಡು ಮನೆಯವ್ರ ಜೊತೆಲಿ ಚಂದನ್ನು ಕರ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಅವತ್ತೇ ನಿಶ್ಚಿತಾರ್ಥ, ಆಯ್ತಾ? ಈಗ್ಲಾರು ಸಮಾಧಾನ ಆಯ್ತಾ? ಫೋನ್ ಇಡ್ತೀನಿ. ಸುಲೋಚನಾ, ಏನ್ ಮಾಡ್ತಾ ಇದೀಯ ನೀನು? ಚಂದನ್ಗೂ ಒಂದ್ ಮಾತು ಹೇಳಬೇಕು. ಅವನು ತಾಯಿ ಎದುರಿಗೆ ನಿಂತಿದ್ರು ಅವಳಿಗೂ ಒಂದ್ ಮಾತು ಹೇಳ್ದೆ. ಎಲ್ಲ ನೀನೇ ನಿರ್ಧಾರ ಮಾಡ್ತಾ ಇದೀಯಲ್ಲ. ಯಾರು ಏನು ಮಾತಾಡೋ ಹಾಗಿಲ್ಲ. ಯಾರು ನನ್ನ ಈ ಮನೇಲಿ ಏನು ಪ್ರಶ್ನೆ ಕೇಳೋ ಹಾಗಿಲ್ಲ. ನಾನು ಹೇಳ್ದಾಗೆ ಕೇಳ್ಬೇಕು, ನಂದೇ ಕಡೆ ಮಾತು. ಏನಂದ್ರಿ? ತಾಯಿ ಆದವಳು ಎದುರುಗಡೆ ನಿಂತಿದ್ರು, ಅವಳನ್ನ ಕೇಳ್ದೆ ಹೇಗ್ ನಿರ್ಧಾರ ತಗೊಂಡೆ ಅಂತ ಕೇಳಿದ್ರ? ನನ್ನ ಮಗನು ಇವಳು ಯಾರನ್ನ ಕೇಳಿ ಮದ್ವೆ ನಿರ್ಧಾರ ತಗೊಂಡಿದ್ರಂತೆ. ನಾನು ನೀವು ಇಬ್ರು ಸತ್ತೋಗಿದ್ವಾ? ನನ್ನ ಮಗನ ಹೊತ್ತು ಹೆತ್ತು ಬೆಳೆಸಿ ತಾಯಿ ಆದೆ. ನಾನೇ ತಾಯಿ ಆಗದೆ ಹೋಗಿದ್ರೆ ಇವಳು ಹೇಗ್ರಿ ತಾಯಿ ಆಗ್ತಾ ಇದ್ಲು? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಗೊಂಬೆನೆ ಈ ಮನೆ ಸೊಸೆ. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನನ್ನ ಮೊಮ್ಮಗಳೇ ಈ ಮನೆ ಸೊಸೆ.